ಬಿಸಿ ಬಿಸಿ ಕಬಾಬ್. ಎಷ್ಟು ಚಂದ ಕಬಾಬ್ ಬಂದಿದೆ ನೋಡಿ. ಮನೆಯಲ್ಲೇ ತಯಾರು ಮಾಡಿದ ಮಸಾಲದಿಂದ ನಮ್ಮ ಕಬಾಬ್ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ತುಂಬಾನೇ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಒಂದು ಸಲ ಈ ತರ ಮಾಡಿ ನೋಡಿ ಮನೆಯಲ್ಲಿ. ಬನ್ನಿ ಇದನ್ನು ಹೇಗೆ ಮಾಡಿದಂತ ಒಂದ್ಸಲ ನೋಡ್ಕೊಂಡು ಬರುವ. ಇವತ್ತು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ನಾವು ಕಬಾಬ್ ಮಾಡ್ಕೊಳ್ಳುವ. ಇಲ್ಲಿ ಕಬಾಬ್ ಮಾಡೋದಕ್ಕೆ ನಾನು 1 ಕಟ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, 3 ಹಸಿರು ಮೆಣಸು, ತುಂಡು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. 1 ಲಿಂಬೆ ಹಣ್ಣಿನ ಜ್ಯೂಸ್ ಬೇಕಾಗ್ತದೆ. ಮೊದಲಿಗೆ ಇವೆಲ್ಲವನ್ನು ರುಬ್ಕೊಳ್ಬೇಕು. ಇದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. 3 ಹಸಿರು ಮೆಣಸು ಹಾಕೊಳ್ತಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ತುಂಡು ಶುಂಠಿ ಮತ್ತೆ ಲಿಂಬೆ ಹಣ್ಣಿನ ಜ್ಯೂಸ್ ಹಾಕೊಳ್ಬೇಕು. ಇದೆಲ್ಲ ಬೀಜ ತೆಗೆಯಬೇಕು, ಇಲ್ಲಾದ್ರೆ ಕಹಿ ಆಗ್ತದೆ. ನೋಡಿ, ಇದರ ಬೀಜ ಎಲ್ಲ ತೆಗೆದೆ. ಇವಾಗ ಇದರ ಜ್ಯೂಸ್ ಹಾಕೊಳ್ತಿದ್ದೀನಿ. ಎಲ್ಲ ಜ್ಯೂಸನ್ನು ಹಾಕೊಳ್ತಿದ್ದೀನಿ. ಇವಾಗ ಇದನ್ನು ಪೇಸ್ಟ್ ತರ ರುಬ್ಕೊಳ್ತಿದ್ದೀನಿ. ಇವಾಗ ಇಲ್ಲಿ ರುಬ್ಬಿದ ಮಸಾಲ ರೆಡಿ ಆಯ್ತು. ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ಈಗ ರುಬ್ಕೊಂಡ ಮಸಾಲ ಎಲ್ಲ ರೆಡಿ ಆಯ್ತು, ನೋಡ್ತಾ ಇರ್ಬೋದು. ಈಗ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ, ಹಾಗೂ ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಮತ್ತು 1 ಮೊಟ್ಟೆಯನ್ನು ಹೊಡೆದು ಹಾಕೊಳ್ತಿದ್ದೀನಿ. ಹಾಗೂ 3 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಿದ್ದೀನಿ. ಇದನ್ನು ಇವಾಗ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಿಯೂ ಲಂಪ್ಸ್ ಎಲ್ಲ ಇರಬಾರ್ದು. ಇಲ್ಲಿ ನೀವು ಗರಂ ಮಸಾಲ ಪೌಡ್ರು ಬೇಕಾದರೆ ಹಾಕೊಳ್ಬೋದು, ಹಾಕಿಲ್ಲ ಅಂದರೂ ಟೇಸ್ಟ್ ಚೆನ್ನಾಗೇ ಬರ್ತದೆ. ಇಲ್ಲಿ ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ದರೆ ಇದೇ ಟೈಮಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಕಬಾಬ್ ಮಸಾಲ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಚಿಕನ್ ಕಬಾಬ್ ಮಾಡೋದಕ್ಕೆ ಇಲ್ಲಿ 1 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ಆಲ್ರೆಡಿ 2-3 ಸಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಮನೆಯಲ್ಲೇ ರೆಡಿ ಮಾಡಿದ ಚಿಕನ್ ಮಸಾಲವನ್ನು ಇವಾಗ ಚಿಕನ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಹಾಕೊಳ್ತಿದ್ದೀನಿ. ಇದು 1 kg ಚಿಕನ್ಗೆ ಆಗುವಷ್ಟು ನಾನು ಮಸಾಲ ಮಾಡ್ಕೊಂಡು ಇಟ್ಟಿದ್ದೀನಿ. ಇಲ್ಲಿ 1 kg ಚಿಕನ್ ಕೂಡ ಇದೆ. ಇವಾಗ ಈ ಮಸಾಲವನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹಿಡಿತದೆ ಎಲ್ಲ ಮಸಾಲ ಎಲ್ಲ ಚಿಕನ್ ಒಳಗಡೆ. ಅಂಗಡಿಯಿಂದ ತರುವ ಮಸಾಲಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿದರೆ ಹೆಲ್ದಿಯಾಗಿ ಕೂಡ ಇರ್ತದೆ ಅಲ್ವಾ, ಮತ್ತು ಸ್ವಲ್ಪ ಹಣ ಕೂಡ ಸೇವ್ ಆಗ್ತದೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದ್ದೀನಿ ಇವತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗ್ತದೆ. 1 kg ಚಿಕನ್ಗೆ ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಪರ್ಫೆಕ್ಟಾಗಿ ಮಸಾಲ ಬಂದಿದೆ. ಇದೇ ರೀತಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ಬೇಗನೆ ತಿನ್ನಬೇಕು ಅಂತ ಅನಿಸಿದರೆ 1/4 ಗಂಟೆ ಕೂಡ ಇಡ್ಬೋದು. ಸ್ವಲ್ಪ ಫ್ರೀಝರಲ್ಲಿ ಇಡಿ. ಆವಾಗ ಫ್ರೀಝರಲ್ಲಿ 1/4 ಗಂಟೆಯಲ್ಲಿ ಗಟ್ಟಿ ಏನೂ ಆಗೋದಿಲ್ಲ ಚಿಕನ್. ಈಗ ಅರ್ಧ ಗಂಟೆ ಆಗಿದೆ, ನೋಡ್ತಾ ಇರ್ಬೋದು. ಮಸಾಲೆ ಎಲ್ಲ ಚಿಕನ್ ಒಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಫ್ರೈ ಮಾಡುವ. ಚಿಕನ್ ಕಬಾಬ್ ಮಾಡೋದಕ್ಕೆ ಮೊದಲು ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಇದಕ್ಕೆ ಇವಾಗ ನಮ್ಮ ಕಡಾಯಿ ಇಡ್ತಾ ಇದ್ದೀನಿ. ಇಲ್ಲಿ ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಇದು ನೀರಿನ ಅಂಶ ಉಂಟಲ್ಲ, ಅದೆಲ್ಲ ಡ್ರೈ ಆಗಬೇಕು, ಇಲ್ಲಾದರೆ ಎಣ್ಣೆ ಹಾಕ್ಕೊಳ್ಳುವಾಗ ಅದೆಲ್ಲ ಹರಡ್ತದೆ. ಇವಾಗ ಕಡಾಯಿ ಬಿಸಿಯಾಗಿದೆ. ಇಲ್ಲಿ ನಾನು ಕೇರಳ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆಂದ ಉಂಟಾಯ್ತಾ, ಇದರ ಸ್ಮೆಲ್ ಎಲ್ಲ ತುಂಬ ಚೆಂದ ಇದೆ. ಇದನ್ನು ಇವಾಗ ಹಾಕೊಳ್ತಿದ್ದೀನಿ. ಕಬಾಬ್ ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕು ಅಷ್ಟು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಮೊದಲು ಗ್ಯಾಸ್ ಫ್ಲೇಮ್ ಮೀಡಿಯಂ ಹದದಲ್ಲಿ ಇಟ್ಟಿದ್ದೀನಿ. ಈಗ ಆಯಿಲ್ ಬಿಸಿ ಆಗ್ತಾ ಉಂಟು. ಒಂದೊಂದೇ ಕಬಾಬ್ ಪೀಸಸ್ ಹಾಕೊಳ್ತಿದ್ದೀನಿ. ಗ್ಯಾಸ್ ಫ್ಲೇಮ್ ಮೀಡಿಯಂ ಹದದಲ್ಲಿ ಇರಲಿ. ಫಾಸ್ಟ್ ಇಟ್ಟರೆ ಚಿಕನ್ ಒಳಗಡೆ ಬೇಯೋದಿಲ್ಲ, ಅದಕ್ಕೋಸ್ಕರ ಮೀಡಿಯಂ ಹದದಲ್ಲಿ ಬೇಯಿಸ್ಕೊಳ್ಬೇಕು. ಚಿಕನ್ ಹಾಕೊಂಡ್ಮೇಲೆ ಇದೊಂದು 5ರಿಂದ 6 ನಿಮಿಷ ಒಂದು ಸೈಡಲ್ಲಿ ಚೆನ್ನಾಗಿ ಬೇಯಬೇಕು. ಅದಕ್ಕಿಂತ ಮುಂಚೆ ಸೌಟು ಹಾಕಲಿಕ್ಕೆ ಇಲ್ಲ, ನಂತರ ಹಾಕ್ಕೊಳ್ಬೇಕಾಗ್ತದೆ. ಇವಾಗ 5ರಿಂದ 6 ನಿಮಿಷ ಆಗಲಿಲ್ಲ, ಸ್ವಲ್ಪ ಬೆಂದ ಮೇಲೆ ವಾಪಸ್ ಟರ್ನ್ ಮಾಡಿ ಹಾಕ್ಕೊಳ್ತೀನಿ. ಈಗ ಒಂದು ಸೈಡು 5ರಿಂದ 6 ನಿಮಿಷ ಆಯಿತು.
ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡ್ತಾ ಇರ್ಬೋದು ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಅದರ ಎಣ್ಣೆ ಎಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಈಗ ಉಳಿದ ಚಿಕನನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ಚಿಕನ್ ಕಬಾಬ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತೀನಿ. ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಎಷ್ಟು ಚೆಂದ ಕಬಾಬ್ ಬಂದಿದೆ ನೋಡಿ. ಈ ನನ್ನ ಚಿಕನ್ ಕಬಾಬ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.